ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲರ್ನ್ ವಿತ್ ಜೆಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವೇನಪ್ಪಾ ಅಂದ್ರೆ ಜುಲೈ ಜುಲೈನಲ್ಲಿ ನಡೆಸಿರುವಂತಹ ಸಿಟೆಟ್ ಎಕ್ಸಾಮ್ಗೆ ಯಾವ ತರ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏಕೆಂದ್ರೆ ಒಂದ್ಸಾರಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಆದರೆ ಮತ್ತೆ ಎಡಿಟ್ ಮಾಡೋದು ತುಂಬಾ ಕಷ್ಟ. ಆದ್ರಿಂದ ತುಂಬಾ ಕೇರ್ಫುಲ್ ಆಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋದಿಂದ ಏನಾದ್ರು ನಿಮಗೆ ಇನ್ಫಾರ್ಮೇಶನ್ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನೀವು ನಿಮ್ಮ ಒಂದು ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಏನಪ್ಪಾ ಅಂದ್ರೆ ಸಿಟೆಟ್ ಅಂತ ಸರ್ಚ್ ಮಾಡಿ. ಓಕೆ, ಸಿಟೆಟ್ ಅಂತ ಸರ್ಚ್ ಮಾಡಿದಾಗ ನಿಮಗೆಲ್ಲ ಇಷ್ಟೊಂದು ಆಪ್ಷನ್ಸ್ ಬರುತ್ತೆ. ಈ ತರ ಆಪ್ಷನ್ಸ್ ಬಂದಾಗ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು, ಎರಡನೇದು ಅಪ್ಲೈ ಫಾರ್ ಸಿಟೆಟ್ ಜುಲೈ 2024 ಅಂತ ಇದೆ. ಓಕೆನಾ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ತರ ಓಪನ್ ಪೇಜ್ ಆದಾಗ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಅಪ್ಲೈ ಫಾರ್ ಸಿಟೆಟ್ ಜುಲೈ 2024 ಅಂತ ರೆಡ್ ಕಲರ್ ಅಲ್ಲಿ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ, ಇದು ನಾವು ಸಿಟೆಟ್ ಜುಲೈ 2024ಗೆ ಹಾಕ್ಬೇಕಾದ ಅಪ್ಲಿಕೇಶನ್ ಇಲ್ಲಿಂದ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಲಾಗಿನ್ ಆಗಕ್ಕೆ ಆಪ್ಷನ್ಸ್ ಕೇಳ್ತಾ ಇದೆ. ಓಕೆನಾ, ಸೈನ್ ಇನ್ ಆಗೋಕೆ ಇದು ಓನ್ಲಿ ಫಾರ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಓಕೆನಾ, ಇನ್ನ ನಾವು ಯಾರು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಈ ಕಡೆ ಸೈಡ್ ಕಾಣಿಸ್ತಿರ್ಬೋದು ನಿಮ್ಗೆ, ಲೆಫ್ಟ್ ಸೈಡ್ ಕೆಳಗಡೆ ಬಾಟಮ್ ನಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಓಕೆನಾ, ಈ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿ ಕಾಣ್ತಿರ್ಬೋದು ಆರೆಂಜ್ ಕಲರ್ ಅಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಈ ತರ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆಲ್ಲ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಲ್ಲಿ ಯಾವ ಪ್ರೊಸೀಜರ್ಸ್ ಇದೆ, ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇವನ್ನೆಲ್ಲ ಓದಿ ಬಂದ್ಬಿಟ್ಟು ಹಾಕ್ಬೇಕು. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಆ ಒಂದು ಸಿಟೆಟ್ ಜುಲೈನಲ್ಲಿ ನಡೆಸಿರುವಂತಹ ಸಿಟೆಟ್ ಎಕ್ಸಾಮ್ ಬಗ್ಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ದಯವಿಟ್ಟು ಯಾರು ನೋಡಿಲ್ಲ ಅವ್ರು ನೋಡ್ಬೋದು. ಓಕೆನಾ, ಇಲ್ಲಿ ಕಾಣ್ತಿರ್ಬೋದು ಕೆಟಗರಿಗೆ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಫೀಸ್ ಇದೆ ಅಂತೇಳಿ. ಓಕೆ, ಇರಲಿ. ಇಲ್ಲಿ ಈ ಪೇಜ್ ನ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಕೆಳಗಡೆ ನಮಗೆ ಒಂದು ಟಿಕ್ ಬಟನ್ ಕಾಣಿಸುತ್ತೆ. ಆ ಟಿಕ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ, ಮೊದಲನೇದಾಗಿ ನಾವೇನಪ್ಪ ಅಂದ್ರೆ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಪರ್ಸನಲ್ ಡೀಟೇಲ್ಸ್ ಫಸ್ಟ್ ಕ್ಯಾಂಡಿಡೇಟ್ಸ್ ನೇಮ್ ಫಿಲ್ ಮಾಡಬೇಕು. ಓಕೆನಾ, ಓಕೆ, ಈ ತರ. ನೆಕ್ಸ್ಟ್ ಮತ್ತೆ ಇದು ಆಸ್ ಪರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ SLC ಮಾರ್ಕ್ಸ್ ಗಳಲ್ಲಿ ಯಾವ ತರ ಇದೆ ಅದೇ ತರ ತುಂಬಬೇಕು. ಓಕೆನಾ, ನೆಕ್ಸ್ಟ್ ತಂದೆ ಹೆಸರು ತುಂಬಿ. ನೆಕ್ಸ್ಟ್ ಕೆಳಗಡೆ ತಾಯಿ ಹೆಸರು. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ SLC ಅಲ್ಲಿ ಯಾವ ತರ ಇದೆ ಅದೇ ತರ ತುಂಬಿ. SLC ಮಾರ್ಕ್ಸ್ ನಲ್ಲಿ ಯಾವ ತರ ಇದೆ ಅದೇ ತರ ತುಂಬಿ. ಜೆಂಡರ್ ಕೂಡ ನಿಮ್ಗೆ ಯಾವ ಜೆಂಡರ್ ಗೊತ್ತೆ ಅದನ್ನ ಜೆಂಡರ್ ತುಂಬಿ. ಐಡೆಂಟಿಟಿ ಟೈಪ್, ನಿಮ್ಗೆ ಐಡೆಂಟಿಟಿ ಟೈಪ್ ಯಾವ ತರ ನಿಮ್ಗೆಲ್ಲ ವೋಟರ್ ಐಡಿ ಇದೆ, ಪಾಸ್ಪೋರ್ಟ್ ಐಡಿ ಇದೆ, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಇದೆ, ರೇಷನ್ ಕಾರ್ಡ್ ಇದೆ, ಅಥವಾ ಎನಿ ಅದರ್ ವ್ಯಾಲಿಡ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಇದ್ರೆ ಯಾವ್ದಾದ್ರೂ ನಡೆಯುತ್ತೆ. ಓಕೆ, ನಾವಿಲ್ಲಿ ಎನಿ ಅದರ್ ಕೊಡೋಣ. ಓಕೆನಾ, ಇಲ್ಲಿ ಎನಿ ಎಂಟರ್ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ನಂಬರ್ ಇದೆ. ಓಕೆ, ನಾವಿಲ್ಲಿ ಆಧಾರ್ ಕಾರ್ಡ್ ನಂಬರ್ ಹೊಡೆಯೋಣ. ಓಕೆ, ಅದು ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಐಡೆಂಟಿಟಿ ಪ್ರೂಫ್ ಆಗಿರೋದ್ರೆ ನಾವು ಆಧಾರ್ ಕಾರ್ಡ್ ನಂಬರ್ ಹೊಡೆಯೋಣ. ಓಕೆನಾ, ಓಕೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಪ್ರಿಮಿಸ್ ನಂಬರ್ ಆರ್ ನೇಮ್ ಅಂತ ಇದೆ. ಓಕೆನಾ, ಪ್ರಿಮಿಸ್ ನಂಬರ್ ಆರ್ ನೇಮ್ ನಡೆಯುತ್ತೆ, ಏನಾರು ಹೊಡೀರಿ. ನೆಕ್ಸ್ಟ್ ಅಥವಾ ನಿಮ್ಮ ಮನೆ ಎಷ್ಟನೇ ನಂಬರ್ ಇದೆ ಅಂತ ನಾವು ಹೊಡಿಬೋದು. ಓಕೆ, ನೆಕ್ಸ್ಟ್ ಸಬ್ ಲೊಕ್ಯಾಲಿಟಿ ಹೊಡಿಬೋದು. ನಿಮ್ಮ ಏರಿಯಾ ಯಾವುದು ಅಂತ ಹೇಳಿ. ಓಕೆನಾ, ನಾನು ನನ್ನ ಒಂದು ಏರಿಯಾನ ಹೊಡಿತಿದ್ದೀನಿ. ಓಕೆ, ನೆಕ್ಸ್ಟ್ ಲೊಕ್ಯಾಲಿಟಿ ಯಾವ ಊರು ಅಂತ ಫಿಲ್ ಮಾಡಬೇಕು. ನೆಕ್ಸ್ಟ್ ಕೆಳಗಡೆ ಕಂಟ್ರಿ ಇಂಡಿಯಾ ಅಂತ, ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ ಯಾವ್ದು ಬರುತ್ತೆ ನಿಮ್ದು, ಡಿಸ್ಟಿಕ್ ಯಾವ್ದು ಬರುತ್ತೆ ಅದು ನೋಡಿರಿ. ಓಕೆ, ನೆಕ್ಸ್ಟ್ ಪಿನ್ ಕೋಡ್ ಯಾವ್ದು ಬರುತ್ತೆ ಅದು ನೋಡಿರಿ. ಮತ್ತೆ ವ್ಯಾಲಿಡ್ ಇರುವಂತಹ ಇಮೇಲ್ ಐಡಿ ಹೊಡೀರಿ. ಓಕೆ, ಈ ತರ ನಿಮ್ದು ಇಮೇಲ್ ಐಡಿ ಹೊಡೆದ್ಮೇಲೆ ನಿಮ್ಮ ಫೋನ್ ನಂಬರ್ ಹೊಡೆಯಿರಿ. ಓಕೆ, ಆಕ್ಟಿವ್ ಇರುವಂತಹ ಫೋನ್ ನಂಬರ್ ಹೊಡೆಯಿರಿ. ಯಾಕಂದ್ರೆ ನಿಮಗೆ ಸಿಟೆಟ್ ನ ಒಂದು ಏನೇ ಒಂದು ಮಾಹಿತಿ ಬಂದ್ರು ಕೂಡ ನಿಮಗೆ ಇಮೇಲ್ ಅಥವಾ ಮೊಬೈಲ್ ನಂಬರ್ಗೆ ಕಳಿಸ್ತಾರೆ. ಅದಕ್ಕೋಸ್ಕರ ನೀವು ಆಕ್ಟಿವ್ ಇರುವಂತಹ ಇಮೇಲ್ ಅಥವಾ
ನಂಬರ್ನ ಕೊಡಬೇಕು. ನೆಕ್ಸ್ಟ್ ಲ್ಯಾಂಡ್ಲೈನ್ ಇದ್ರೆ ಲ್ಯಾಂಡ್ಲೈನ್, ಅದೇನು ಇಂಪಾರ್ಟೆಂಟ್ ಏನಿಲ್ಲ, ಇದ್ರೆ ಫಿಲ್ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಓಕೆ, ಇಲ್ಲಿ ಕೆಳಗಡೆ ಕಾಣ್ತದೆ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಇಲ್ಲಿ ಆಸ್ ಪರ್ ಪ್ರೆಸೆಂಟ್ ಅಡ್ರೆಸ್ ನೀವು ಮೇಲ್ಗಡೆ ಕೊಟ್ಟಿದ್ರಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇದ್ರ ಪ್ರಕಾರನೇ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಇದ್ರೆ ಇಲ್ಲಿ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಟಾಪ್ ನಲ್ಲಿ ಕಾಣ್ತಿರ್ಬೋದು ನಿಮಗೆ ಮೇಲ್ಗಡೆ. ಆ ಟಿಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಅಲ್ಲಿರೋ ಅಡ್ರೆಸ್ ನಿಮಗೆ ಇಲ್ಲಿ ತಗೊಳುತ್ತೆ. ಓಕೆನಾ. ನೆಕ್ಸ್ಟ್ ಪಾಸ್ವರ್ಡ್, ಚೂಸ್ ಪಾಸ್ವರ್ಡ್ ಮಾಡಬೇಕು. ಪಾಸ್ವರ್ಡ್ ಯಾವ ತರ ಅಂದ್ರೆ ಈಗ ನಿಮ್ಮ ಒಂದು ಸ್ಟ್ರಾಂಗ್ ಇರುವಂತಹ ಪಾಸ್ವರ್ಡ್ ಇಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಎಲ್ಲ, ಫಸ್ಟ್ 5 ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಈ ತರ ಇರಬೇಕು ಅಂತ. ಎಕ್ಸಾಂಪಲ್ ನಿಮಗೆ ಈಗ ಎಕ್ಸಾಂಪಲ್ ನನ್ನ ಹೆಸರು ಈಗ ನಾನು ರಾಮ್ ಕುಮಾರ್ ಅಂತ ತಗೊಂಡ್ರೆ, ನಾನು ರಾಮ್ ಕುಮಾರ್ ಅಟ್ ನನ್ನ ನಂಬರ್ ಫೋನ್ ನಂಬರ್ ಆಗಿರ್ಬೋದು, ಅಥವಾ ರಾಮ್ ಕುಮಾರ್ ಅಂತ ಟೈಪ್ ಮಾಡಿ ನನ್ನ ನಂಬರ್ ಹೊಡೋದು, ನೆಕ್ಸ್ಟ್ ಅಟ್ ಅಂತ ಹೊಡಿಬಹುದು. ಎಕ್ಸಾಂಪಲ್ ಕೊಟ್ಟೆ. ಓಕೆನಾ. ನಾವೀಗ ಒಂದು ಪಾಸ್ವರ್ಡ್ ನ ಸೆಟ್ ಮಾಡೋಣ. ಓಕೆನಾ. ಅದ್ ಮತ್ತೆ ಕನ್ಫರ್ಮೇಶನ್ ಪಾಸ್ವರ್ಡ್ ಮೇಲ್ಗಡೆ ಯಾವ ಪಾಸ್ವರ್ಡ್ ಬರೀತಿರೋ ಅದನ್ನೇ ಪಾಸ್ವರ್ಡ್ ನ ಇನ್ನೊಂದ್ಸರಿ ಸೇಮ್ ಹ್ಯಾಸ್ ಟು ಸೇಮ್ ಅಲ್ಲೇ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ ಕ್ವಶನ್ಸ್ ಇದೆ. ಸೆಕ್ಯೂರಿಟಿ ಕ್ವಶನ್ ಯಾಕೆ ಹೇಳುತ್ತಪ್ಪ ಅಂದ್ರೆ, ನೀವೇನಾದ್ರು ಪಾಸ್ವರ್ಡ್ ನ ಮರ್ತಿದ್ರೆ, ಓಕೆನಾ, ಯಾವ್ದಾದ್ರು ಇನ್ ಕೇಸ್ ನೀವು ಪಾಸ್ವರ್ಡ್ ನ ಮರ್ತಿದ್ರೆ, ಅವಾಗ ಈ ಒಂದು ಸೆಕ್ಯೂರಿಟಿ ಕ್ವಶನ್ ನೀವು ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟಾಗ ನಿಮ್ಗೆ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ, ಅಲ್ಲಿ ಆನ್ಸರ್ಸ್ ನ ಮಾಡಬೇಕು. ಓಕೆನಾ. ನೀವು ಯಾವ್ದಾರು ತಗೊಳ್ಳಿ. ಓಕೆ, ನಾನಿಲ್ಲಿ ನನ್ನ ಸೆಕ್ಯೂರಿಟಿ ಕ್ವಶನ್ ಯಾವ್ದು ಫಿಲ್ ಮಾಡೋಣ, ಇಲ್ಲಿ ನೋಡಿ, ವಿಚ್ ಇಸ್ ದ ವೆಬ್ಸೈಟ್ ಯು ರೇರ್ಲಿ ವಿಸಿಟ್ ಅಂತ ಇದೆ. ನಾನು ರೇರ್ಲಿ ವಿಸಿಟ್, ಓಕೆ, ನಾನು ಅದನ್ನೇ ತಗೊಳ್ತೀನಿ. ಓಕೆ, ನಾನು ಆನ್ಸರ್ ಯಾವ್ದಿರುತ್ತೆ ಅದನ್ನ ನೋಡ್ತೀನಿ. ಓಕೆನಾ. ಓಕೆ, ಟೈಪ್ ಮಾಡಿದೆ. ನೆಕ್ಸ್ಟ್ ಎಂಟರ್ ಸೆಕ್ಯೂರಿಟಿ ಪಿನ್ ಅಂತ ಇದೆ. ಓಕೆನಾ. ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಪಿನ್ ಕಾಣ್ತಿದೆಯಲ್ಲ, ಅದನ್ನ ಯಾವ ತರ ಇದೆ ಅದ್ ತರ ಹೊಡಿರಿ. ಓಕೆನಾ. ಓಕೆ, ನಾನು ನೋಡೋದು ಇಲ್ಲಿ ಕೆಳಗಡೆ ಸಬ್ಮಿಟ್ ಕಾಣ್ತಿದೆಯಲ್ಲ, ಸಬ್ಮಿಟ್ ಮಾಡಿ. ಓಕೆ, ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್. Please review the following information carefully. If you would like to change any information entered, you may do by pressing edit enter form button or press submit and send OTP button. ಓಕೆನಾ. ಓಕೆ, ನೀವು ಏನಾರು ಎಡಿಟ್ ಮಾಡಿದ್ರೆ ಇಲ್ಲಿ ಎಡಿಟ್ ಅಂತ ಇದೆ, ಇಲ್ಲ ನನಗೆ ಎಲ್ಲ ಕರೆಕ್ಟ್ ಇದೆ ಅಂತ ಅಂದಾಗ ಒಂದ್ಸರಿ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಒಂದ್ಸರಿ. ಓಕೆನಾ. ಪರ್ಸನಲ್ ಡೀಟೇಲ್ಸ್ ಎಲ್ಲ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ತಪ್ಪಿದ್ರೆ ಮತ್ತೆ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆಲ್ಲ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಲ್ಲ, ಅಲ್ಲಿ ಮತ್ತೆ ನೀವು ಎಡಿಟ್ ಮಾಡ್ಕೋಬಹುದು. ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ನೀವೆಲ್ಲ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಎಲ್ಲ ಕರೆಕ್ಟ್ ಇದ್ರೆ ನೀವು ಏನಪ್ಪ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್ ಚೆಕ್ ಲಿಸ್ಟ್ ವೆರಿಫೈಡ್, ಯಾವ್ಯಾವೆಲ್ಲ ಕರೆಕ್ಟ್ ಇದೆ ಅಂತ ನೋಡಿ. ಇಲ್ಲಿ ಕೈಂಡ್ಲಿ ವೆರಿಫೈ ಆಲ್ ಪರ್ಟಿಕ್ಯುಲರ್ಸ್ ಲಿಸ್ಟೆಡ್ ಬಿಲೋ ಕೇರ್ಫುಲಿ ಅಂಡ್ ಎನ್ಶೂರ್ ಯು ಹ್ಯಾವ್ ಫಿಲ್ಡ್ ಕರೆಕ್ಟ್ ಇನ್ಫಾರ್ಮೇಶನ್. ನೋ ಚೇಂಜ್ ವಿಲ್ ಬಿ ಪರ್ಮಿಟೆಡ್ ಒನ್ಸ್ ರಿಜಿಸ್ಟ್ರೇಷನ್ ಫಾರ್ಮ್ ಸಬ್ಮಿಟೆಡ್ ಆರ್ ಅಟ್ ಎನಿ ಲೇಟರ್ ಸ್ಟೇಜ್ ಆಫ್ ಎಕ್ಸಿಕ್ಯೂಷನ್. ಒಂದ್ಸರಿ ನೀವೇನಾದ್ರು ಕನ್ಫರ್ಮೇಶನ್ ಕೊಟ್ಮೇಲೆ ಮತ್ತೆ ನಿಮ್ಗೆ ಯಾವುದೇ ಚೇಂಜಸ್ ನ ನೀವು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದ್ಸರಿ ನೀವು ಕ್ಲಿಯರ್ ಆಗಿ ನೀವು ಕರೆಕ್ಟ್ ಇದೆನೋ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಒಂದ್ಸರಿ ಅದು ಸಬ್ಮಿಟ್ ಆಯ್ತಾರೆ ಮತ್ತೆ ನೀವು ಚೇಂಜ್ ಮಾಡಕ್ ಬರಲ್ಲ, ಅದಕ್ಕೋಸ್ಕರ. ಓಕೆನಾ. ಓಕೆ, ಎಲ್ಲ ಟಿಕ್ ಮಾಡಿ. ಇವೆಲ್ಲ ಬಾಕ್ಸ್ ಟಿಕ್ ಮಾಡಿ ಮೇಲೆ ನೀವು ಡಿಕ್ಲರೇಷನ್ ಕೊಡಬಹುದು. ಓಕೆನಾ. ಡಿಕ್ಲರೇಷನ್ ಕೊಡಿ. ಐ ಅಗ್ರಿ ಅಂತ ಒಂದು ಬಾಕ್ಸ್ ಇದೆ, ಡಿಕ್ಲರೇಷನ್ ಕೊಟ್ಟು ಸಬ್ಮಿಟ್ ಅಂಡ್ OTP ಅಂತ ಹೊಡಿ. ಎಸ್. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಈ ತರ ಕನ್ಫರ್ಮ್ ಆಗುತ್ತೆ. ಡು ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂಡ್ ಗೆಟ್ OTP? ಎಸ್ ಅಂತ ಕೊಡಿ. ಇಲ್ಲಿ ನಿಮ್ಮ ನಂಬರ್ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಿ. ಓಕೆ, ಈ ತರ ನೀವು OTP ಬಂದ್ಮೇಲೆ OTP ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ದು ಏನಾಗುತ್ತೆ, ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಈಗ ಅಪ್ಲಿಕೇಶನ್ ಹಾಕ್ಬೇಕು. ಈ ತರ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ನಿಮ್ಮ ಮೊಬೈಲ್ಗೂ ಕೂಡ ಒಂದು ಏನ್ ಬರುತ್ತೆ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಒಂದು ನೇಮ್ ಇಂದ ಒಂದು ನಿಮ್ಗೆ SMS ಬರುತ್ತೆ. ಅದೇ ಅಲ್ಲಿ ಅದರೊಳಗೆ ನಿಮ್ಗೆ ಒಂದು ಏನು ಅಪ್ಲಿಕೇಶನ್ ನಂಬರ್ ಇರುತ್ತೆ. ನಿಮ್ದು CTET ನ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಪಾಸ್ವರ್ಡ್ ನೀವು ಆಗಲೂ ಸೆಟ್ ಮಾಡಿರ್ತೀರಾ ಆಲ್ರೆಡಿ. ಆ ಒಂದು ಪಾಸ್ವರ್ಡ್ ಮತ್ತೆ ಈ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಯಾವ ತರ ಹಾಕ್ಬೋದು ಅನ್ನೋದನ್ನ ವಿಡಿಯೋ ಮುಖಾಂತರ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಮಾಹಿತಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.